ಅದು ವಾತ ಪಿತ್ತ ಕಫ ತ್ರಿದೋಷಗಳನ್ನು ಕಡಿಮೆ ಮಾಡುತ್ತೆ. ಮನುಷ್ಯನಿಗೆ ಕಾಯಿಲೆ ಬರಲಿಕ್ಕೆ ಕಾರಣ ಏನಂತೆ ಆಯುರ್ವೇದ ಹೇಳುತ್ತೆ ತ್ರಿದೋಷ ಅಂತ ಹೇಳುತ್ತೆ. ತ್ರಿದೋಷ ಅಂದರೆ ವಾತ ಪಿತ್ತ ಕಫ. ಯಾವಾಗ ವಾತ ಮತ್ತು ಕಫ ಪಿತ್ತ ಮೂರು ಏರುಪೇರಾಗ್ತದೆ ಅವಾಗ ಕಾಯಿಲೆಗಳು ಬರ್ತದೆ. ಅದರ ಆಧಾರದಲ್ಲಿ ಮೆಡಿಸಿನ್ಸ್ ಕೊಡ್ತಾರೆ. ಈಗ ಹಿಂದೆ ಇತ್ತು ಯಾವ ಥರ ನಾಡಿ ನೋಡಿ ಔಷಧಿ ಕೊಡುವಂಥ ಸಿಸ್ಟಮ್ಸ್ ಇತ್ತು, ಧ್ವನಿ ಪರೀಕ್ಷೆ ಮಾಡಿ ಔಷಧಿ ಕೊಡುವಂಥ ಇತ್ತು, ಕಣ್ಣಿನ ಪರೀಕ್ಷೆ ಮಾಡಿ ಔಷಧಿ ಕೊಡುವಂಥ ಇತ್ತು, ಆಮೇಲೆ ಚರ್ಮ ನೋಡಿ ಉಗುರು ನೋಡಿ ಔಷಧಿ ಕೊಡುವಂಥ ಇತ್ತು. ಈಗ ಆಧುನಿಕ ಪದ್ಧತಿಯಿಂದ ಇವೆಲ್ಲ ನಾಶ ಹೋಗಿದೆ. ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಉಳಿಬೇಕು, ಅದನ್ನು ಬೆಳೆಸಬೇಕು, ಅದೊಂದು ಜೀವಂತವಾಗಿರಬೇಕು, ಅದು ಮುಂದಿನ ಪೀಳಿಗೆಗೆ ಮತ್ತೆ ನಾವು ವರ್ಗಾಯಿಸಬೇಕು ಅನ್ನೋ ಆಶಯ ನಮಗೆ. ಯಾಕಂದ್ರೆ ಈ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು ಈ ಮೆಡಿಸಿನ್ ಕೊಡೋಕ್ಕೆ? ಈಗ ನಾನು ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದೇನೆ, ನಾನು 25-30 ವರ್ಷದಿಂದ ಮೆಡಿಸಿನ್ ಕೊಡ್ತಾ ಇದ್ದೆ ನಾನು. ಈಗ ನಮ್ಮ ತಾಯಿ ನಮ್ಮ ಅಜ್ಜಿ ಕೊಡ್ತಾ ಇದ್ರು, ನಮ್ಮ ತಾಯಿ ಕೊಡ್ತಾ ಇದ್ರು. ನಮಗೆ ಅದ್ರ ಕುತೂಹಲ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ಅಮ್ಮ ಹೇಳ ತಗೊಂಬ ಅಂತೇಳಿ ಈ ಥರ ಕೈ ತೋರಿಸಿದ್ರೆ ಒಂದು 5 ಜನರಲ್ಲಿ 3 ಜನರಿಗೆ ಔಷಧಿ ಕೊಡ್ತಿದ್ರು. ನಮ್ಮಲ್ಲಿ ನಮ್ಮ ತಾಯಿ ಕೊಟ್ಟಿದ್ರು, ಫ್ರೀ ಔಷಧಿ ಕೊಡೋರು. ಅವಾಗ ಬಾಳೆಹಣ್ಣು ಎಲೆಡಿಕೆಗೆ ಈ ಥರ ಎಲೆಹಣ್ಣು ಎಲೆಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಔಷಧಿ ಕೊಟ್ಟಿದ್ರು. ಅದನ್ನು ನೋಡಿಬಿಟ್ಟು ನಮಗೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಯಿತು. ನೋಡೋಣ ನಾವು ಮಾಡ್ತಾ ಬಂದ್ವಿ. ಈ ಲೇಡೀಸ್ಗೆಲ್ಲ ಮತ್ತು ಜೆಂಟ್ಸ್ಗೆಲ್ಲ ಮಕ್ಕಳಾಗಿದ್ದ ಕಾಯಿಲೆಗೆಲ್ಲ ಒಂದು ಭಾರಿ ಸರಳ ಔಷಧಿ ಬಾಳೆಹಣ್ಣು ಕೊಡ್ತಿದ್ರು, ನಮ್ಮ ಅಮ್ಮ ಕೊಡ್ತಿದ್ರು. ಈಗಲೂ ತುಂಬ ಜನ ಇದ್ದಾರೆ, ತುಂಬ ಔಷಧಿ ಕೊಡ್ತಾರೆ. ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕೊಡ್ತಾರೆ. ಅವರು ಭಾನುವಾರ ಕೊಡ್ತಾರೆ, ಗುರುವಾರ ಕೊಡ್ತಾರೆ. ಇವರು ಏನೂ ದುಡ್ಡು ತಗೊಳ್ಳೋದಿಲ್ಲ. ತುಂಬ ಜನ ಹೋಗ್ತಿದ್ದಾರೆ. ಅಂಥವ್ರನ್ನೆಲ್ಲ ಒಂದು ಒಟ್ಟುಗೂಡಿಸಿ ಅವರಿಗೆ ಒಂದು ಕಾನೂನು ಅಡಿಗೆ ತರಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್ಕಾರದ ಮಾನ್ಯತೆ ಕೊಡಿಸ್ಬೇಕು ಅಂತ ಎರಡನೇ ಇದೆ. ಮತ್ತು ನಾವೇನಪ್ಪ ಅಂದರೆ ನಾವು ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನೆ ಅಂತ ಒಂದು ಕೇಂದ್ರ ಸ್ಥಾಪನೆ ಮಾಡ್ತಾ ಇದ್ವಿ. ಆ ಉದ್ದೇಶ ಏನಂದರೆ ಪಾರಂಪರಿಕ ವೈದ್ಯರು ಏನಿದ್ದಾರೆ ಅವರಿಗೆ ಪ್ರೊಸೀಜರ್ ಇಲ್ಲ, ಅಂದರೆ ಯಾವುದೇ ರೀತಿ ನೀತಿ ನಿಯಮಾವಳಿಗಳಿಲ್ಲ. ಆ ರೀತಿ ನೀತಿ ನಿಯಮಗಳು ಅವರಿಗೆ ಕಾನೂನುಬದ್ಧವಾಗಿ ಆ ಥರ ಚೌಕಟ್ಟಡಿಗೆ ತರಬೇಕನ್ನೋ ಉದ್ದೇಶ ಇದೆ. ಹಾಗಾಗಿ ನಾವು ಈ ಸಂಸ್ಥೆನ ಪ್ರಾರಂಭ. ಸರ್, ಈಗ ಮನೆ ಮದ್ದು, ಜನಪದ ವೈದ್ಯ, ನಾಟಿ ವೈದ್ಯ ಏನು ಸರ್ ಡಿಫ್ರೆನ್ಸ್ ಮೂರನ್ನು? ಮನೆ ಮತ್ತು ಜನಪದ ವೈದ್ಯ ಎಲ್ಲ ಒಂದೇ. ಜನಪದ ವೈದ್ಯ ಅಂದರೆ ನಾಟಿ ವೈದ್ಯ ಅಂದರೆ ನಾಟಿ ವೈದ್ಯ ಅಂತ ಹೇಳ್ತೀನಿ. ಜನಪದ ವೈದ್ಯ ಅಂದರೆ ಹಿಂದಿನ ಜನಪದದಲ್ಲಿ ಹಾಡಿಗಳಲ್ಲಿ ಜಾನಪದವಾಗಿ ಭಾಷೆಗಳಲ್ಲಿ ಬಂದಿದೆ. ಊಟ ಮಾಡಿದಾಗ ನೀ ಗೌಳ ಹಾಕುವಂತ, ಊಟ ಮಾಡಿದ್ರೆ ನೀ ಗೌಳ ಹಾಕುವಂತ ಒಂದು ಜನಪದ ವೈದ್ಯ ಅಲ್ಲ. ಯಾಕೆ ಊಟ ಮಾಡಿದ್ಮೇಲೆ ಗೌಳ ಹಾಕಬೇಕು ಅಂದರೆ ಡೈಜೆಷನ್ ಆಗ್ತದೆ. ವೀಳ್ಯದೆಲೆ ಜೊತೆಗೆ ನಾವು ಸುಣ್ಣ ಬೆಳೆಸಿದ್ರೆ ಕ್ಯಾಲ್ಸಿಯಂ ಸೇರ್ತದೆ. ಅದು ಆ ಥರ ಜನಪದ ವೈದ್ಯ, ಬಾಯಿಂದ ಬಂದಿರೋದು ಜನಪದ ವೈದ್ಯ. ನಾಟಿ ವೈದ್ಯ ಅಂತ ಹೇಳಿದ್ರೆ ಮನೆಯಲ್ಲಿ ಹಿಟ್ಟಲ್ಲಿ ಸಿಗುವಂಥ ಗಿಡಗಳನ್ನು ತಗೊಂಡು ಮಾಡ್ತಾರೆ, ನಾಟಿ ವೈದ್ಯ ಆಗ್ತದೆ. ಮನೆ ಮದ್ದು ಅಂತ ಹೇಳಿದ್ರೆ ಅಡುಗೆ ಮನೆ ಇರುವಂಥ ಪದಾರ್ಥಗಳು, ಜೀರಿಗೆ ಇರ್ಬೋದು, ಕಾಳು ಮೆಣಸು ಇರ್ಬೋದು, ಧನಿಯಾ ಇರ್ಬೋದು, ಆಮೇಲೆ ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಂತೆ ಇರ್ಬೋದು, ಈ ಥರ ಎಲ್ಲ ಮನೆ ಮದ್ದಲ್ಲಿ ಬರ್ತದೆ. ಈಗ ಆಯುರ್ವೇದಕ್ಕೂ ಸಿದ್ಧ ವೈದ್ಯಕ್ಕೂ ಏನು ಡಿಫ್ರೆನ್ಸ್ ಸರ್? ಆಯುರ್ವೇದದಲ್ಲಿ ಸಿದ್ಧ ವೈದ್ಯದಲ್ಲಿ ಭಸ್ಮಗಳು ಬರ್ತವೆ, ಆಯುರ್ವೇದದಲ್ಲಿ ಹೆಚ್ಚಾಗಿ ಗಿಡಮೂಲಿಕೆಗಳೇ ಇರ್ತವೆ. ಹೆಚ್ಚಾಗಿಲ್ಲ, ಗಿಡಮೂಲಿಕೆಗಳೇ ಇರುತ್ತೆ. ಹೌದೌದು. ಇದರಲ್ಲಿ ಸಿದ್ಧದಲ್ಲಿ ಭಸ್ಮಗಳು ಬರ್ತವೆ, ಆಡ್ ಆಗುತ್ತೆ. ಅದರಲ್ಲೂ ಗಿಡಮೂಲಿಕೆಗಳು, ಭಸ್ಮಗಳು ಮತ್ತೆ ಗಿಡಮೂಲಿಕೆಗಳು. ಭಸ್ಮಗಳು ಅಂದ್ರೆ ಯಾವ ಭಸ್ಮ ಬರುತ್ತೆ ಸರ್? ಭಸ್ಮಗಳ ಬಗ್ಗೆ ನನಗೆ ಹೆಚ್ಚಿನ ಜ್ಞಾನ ಇಲ್ಲ, ಯಾಕಂದ್ರೆ ಸಿದ್ಧ ವೈದ್ಯಕ್ಕೆ ಬರ್ತದೆ. ಸಿಂಪಲ್ ಆಗಿ ಇಟ್ಕೊಳ್ಳೋಣ ಸರ್. ಸುವರ್ಣ ಭಸ್ಮ ಅಂತ ಅಲ್ವಾ? ಸುವರ್ಣ ಅನ್ನೋದು ಮೆಟಲ್. ಎಷ್ಟು ಮಟ್ಟಿಗೆ ಅದು ಮೈಯಲ್ಲಿ ಹೋಗಿ ಅದು ಒಂದು ಒಳ್ಳೆ ಭಸ್ಮಗಳಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ ಭಸ್ಮಗಳಲ್ಲಿ. ಯಾಕಂದ್ರೆ ಭಸ್ಮಗಳ ಉಪಯೋಗಿಸಿ ಮೆಟಲ್ ಅನ್ನ ತಿನ್ನೋಂಗಿಲ್ಲ. ಇಲ್ಲಿ ಮೆಟಲ್ ಎಲ್ಲ ನೀವು ಯೂಸ್ ಮಾಡ್ತಾ ಇದ್ದೀವಿ. ನಾವು ಮಾಡಂಗಿಲ್ಲ, ನಾವು ಮಾಡಲ್ಲ. ಇಲ್ಲ, ಸ್ವರ್ಣ ಭಸ್ಮದಲ್ಲಿ ನಾವು ಮಾಡಲ್ಲ. ಏನ್ ಸರ್? ಯೂಸ್ ಮಾಡ್ತಾ ಇಲ್ಲ ಸರ್. ಪರಿಚಯ ಮಾಡ್ಕೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ. ನಾನು ಇಲ್ಲಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ವಕೀಲರು. ಈ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟ್ನಲ್ಲಿ ನಾನು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಇಲ್ಲಿ ನೇಮಕಗೊಂಡಿದ್ದೀನಿ. ನನ್ನ ಜೊತೆಲಿ ಇನ್ನೂ ಈ ಕಡೆ 8 ಜನ ಟ್ರಸ್ಟ್ ಸದಸ್ಯರು ಇದ್ದಾರೆ. ನಮ್ಮ ಫೌಂಡರ್ ಪ್ರೆಸಿಡೆಂಟ್ ನಮಗೆ ಹಲವಾರು ವರ್ಷಗಳ ಪರಿಚಯ. ಅವ್ರ ಪರಿಚಯದ ಮೇರೆಗೆ ನಾವು ಈ ಟ್ರಸ್ಟ್ನ ಸ್ಥಾಪನೆ ಮಾಡಬೇಕಂತ ನಮ್ಮಲ್ಲಿ ಅವರು ಒಂದು ಆಶಯ ತೋಡಿದ್ರು. ನಾವು ಈ ಟ್ರಸ್ಟ್ಗೆ ಯಾವ ಕಾನೂನು ಸಲಹೆಗಳು ಯಾವ ರೀತಿ ಬೇಕು ಆ ಕಾನೂನು ಸಲಹೆಗಳನ್ನ ಒದಗಿಸ್ಕೊಟ್ರು. ವೈದ್ಯರು ಏನೇನು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನ ಒಂದು ಜಾರಿಗೊಳಿಸುವಂಥ ಕಾರ್ಯಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ಈ ಸಂಸ್ಥೆಯಲ್ಲಿ ನಮ್ಮ
ಹಳೆ ಹಿಂದಿನ ಕಾಲದ ವೈದ್ಯರುಗಳಿಗೆ ಒಂದು ಮಾನ್ಯತೆ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಈ ಸಂಸ್ಥೆಯಲ್ಲಿ ಉಪಾಧ್ಯಕ್ಷನಾಗಿ ನನ್ನ ಕಾರ್ಯ ನಿರ್ವಹಿಸ್ತೀನಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ನಮ್ಮ ಮೂಲ ಬಂದು ನಮ್ಮ ತಾತ ಮುತ್ತಾತರಿಂದ ನಮ್ಮ ತಂದೆ ತಾಯಿಗಳಿಂದ ಬಂದಂಥ ಒಂದು ನಾಟಿ ವೈದ್ಯ ಪದ್ಧತಿಯಲ್ಲಿ ನಾವು ಮುಂದುವರ್ಕೊಂಡು ಬರ್ತಾ ಇದ್ದೀವಿ. ಸೊ ನನಗೆ ಈಗ ತಾವು ಕೇಳಿದ್ರು ಒಂದು ಸಿದ್ಧ ವೈದ್ಯ ಅಂತ. ಸಿದ್ಧ ವೈದ್ಯ ಅಂದರೆ 36 ಪಾಷಾಣ, ಇನ್ನು ಟೋಟಲ್ ಲೆಕ್ಕ ಹೇಳಬೇಕಾದ್ರೆ 64 ಪಾಷಾಣ ಬರುತ್ತೆ. ಅದರಲ್ಲಿ ಕೆಲವು ಮೆಟಲ್ಗಳು ಸೇರ್ಕೊಳ್ಳುತ್ತೆ. ಮೆಟಲ್ ಡೈರೆಕ್ಟಾಗಿ ತಿನ್ಲಿಕ್ಕೆ ಬರಲ್ಲ. ಈ ಪ್ರತಿಯೊಂದು ಮೆಟಲ್ ಬಂದು ನಮ್ಮ ಭೂಮಿಯಲ್ಲಿ ಕೆಲವಾರು ರಾಸಾಯನಿಕ ಕ್ರಿಯೆ, ಈಗ ಚಿನ್ನನೂ ಅಷ್ಟೇ, ಕೆಲವಾರು ರಾಸಾಯನಿಕ ಕ್ರಿಯೆಗಳಿಂದ ಅಲ್ಲಿ ಒಂದು ಸೇರಿಕೊಟ್ಟ ಒಂದು ಕೆಲವು ಜಾಗದಲ್ಲಿ ಅದು ಚಿನ್ನ ರೆಡಿ ಆಗುತ್ತೆ. ಅದೇ ಥರ ತಾಮ್ರನೂ ರೆಡಿ ಆಗುತ್ತೆ. ಇದೇ ಥರದ್ದು ಹಲವಾರು ಲೋಹಗಳು ಭೂಮಿಯಲ್ಲೇ ಪ್ರತಿಯೊಂದು ಸಿಗುವಂಥ ಅದನ್ನ ಸೊ ಹಲವಾರು ಪ್ರಕ್ರಿಯೆಗಳಲ್ಲಿ ಅದನ್ನ ಪುಟ ಮತ್ತೆ ಕೆಲವು ಮೂಲಿಕೆಗಳ ಒಂದು ಸಂಯೋಗದಲ್ಲಿ ಪುಟ ಹಾಕಿ ಅದನ್ನ ಒಂದು ಭಸ್ಮ ಮಾಡ್ತಾರೆ ಸರ್. ಭಸ್ಮ ಮಾಡಿದ್ಮೇಲೆ ಭಸ್ಮಕ್ಕೇನು ಸಾಕಷ್ಟು ಅದಕ್ಕೆ ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳನ್ನ ನಾನು ಅದಾದ ಸಿಂಪಲ್ ಆಗಿ ನಾನು ಹೇಳ್ಬೇಕಂದ್ರೆ, ಒಂದು ಭಸ್ಮ ಮಾಡಿದ್ರೆ ಭಸ್ಮ ಮಾಡಿ ನೀರಿಗೆ ಹಾಕಿದ್ರೆ ನೀರಲ್ಲಿ ಅದು ಮೇಲೆ ತೇರಬೇಕು. ನೀರಿಗೆ ಡೆಲ್ಯೂಟ್ ಆಗೋಯ್ತು ಅಂದರೆ ಅದು ಔಷಧಿ ಕೊಡೋದಕ್ಕೆ ಬರೋದಿಲ್ಲ. ಆ ಜೇನುತುಪ್ಪದಲ್ಲಿ ಒಂದು ಟೆಸ್ಟ್ ಮಾಡಿದ್ರೆ ಈ ಥರ ಕೆಲವು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳಿಗೆಲ್ಲ ಅಷ್ಟು ಪುಟ ಹಾಕಿ ಅದು ಬಂತು ಅಂದರೆ ಆ ಭಸ್ಮನ ಕೊಡ್ಬೋದು. ಈಗ ನೀವು ಮೆಟಲ್ ತಿನ್ನಲ್ಲ ಅಂತ ಹೇಳಿದ್ರಿ. ಈಗ ಜಸ್ಟ್ ಒಂದು ಈಗ ಅಲೋಪತಿ ಇದ್ರಲ್ಲಿ ಬಂದರೆ ಡಾಕ್ಟರ್ ಹೇಳ್ತಾರೆ ನಿಮ್ಮಲ್ಲಿ ಐರನ್ ಕಂಟೆಂಟ್ ಕಡಿಮೆ ಆಗಿದೆ, ನೀವು ಅದು ತಿನ್ನಿ ಇದು ತಿನ್ನಿ, ಬಾಳೆಹಣ್ಣು ತಿನ್ನಿ, ಪೊಟ್ಯಾಷಿಯಂ ಕಡಿಮೆ ಆಗಿದೆ. ಇದೆಲ್ಲ ನಮ್ಮ ಪಾಷಾಣಗಳು ಮತ್ತು ಲೋಹಗಳು ಇದಕ್ಕೆ ಬರುತ್ತೆ. ಆದರೆ ಅದರಲ್ಲಿ ವಸ್ತುಗಳನ್ನ ನಾವು ಅದನ್ನು ಡೆಲ್ಯೂಟ್ ಮಾಡಿ ಅದನ್ನು ಭಸ್ಮಗಳು ಮಾಡಿ ಆ ರೂಪದಲ್ಲಿ ಕೊಡ್ತೀವಿ ಸರ್. ಈ ಚಿನ್ನನೂ ಅಷ್ಟೇ, ಈ ಲೋಹ ಭಸ್ಮದಲ್ಲಿ ಸುವರ್ಣ ಭಸ್ಮ ಅಂತಂದ್ರಿ, ಅದನ್ನು ಮಾಡೋದಕ್ಕೆ ಸುಮಾರು ಪ್ರಕ್ರಿಯೆ ತಗೊಳುತ್ತೆ. ಅಷ್ಟೆಲ್ಲ ಮಾಡಿ ಅದನ್ನು ಇಲ್ಲ ಸರ್, ಇಷ್ಟು ಪ್ರಕ್ರಿಯೆ ಮಾಡಬೇಕಾದ್ರೆ ನೋಡಿ ಸರ್, ಒಂದು ಸಿಸ್ಟಮ್ ಅಂತ ಇದೆ. ಇವಾಗ ಯಾವುದೇ ಒಂದು ಮೆಡಿಸಿನ್ ನಿಮ್ದು ಕೂಡ ಲ್ಯಾಬೊರೇಟರಿ ಟೆಸ್ಟೆಡ್ ಇಲ್ಲ, ನಿಮ್ಗೆ ಅಲ್ಲಿಂದ ರಿಪೋರ್ಟ್ ಇಲ್ಲ, ಇದರಲ್ಲಿ ಈ ಕಂಟೆಂಟ್ ಇದೆ, ಈ ನೀವು ಯೂಸ್ ಮಾಡಬಹುದು ಅಂತ. ಹೌದು ಸರ್. ಈ ಒಂದು ವೈದ್ಯವನ್ನ, ಸಿದ್ಧ ವೈದ್ಯವನ್ನ ಹೌದು ಸರ್ 60 ವರ್ಷ ಬ್ಯಾನ್ ಮಾಡಿಟ್ಟಿದ್ರು. ಹೌದು ಸರ್. ರೀಸನ್ ಸರ್ ಇದು ತಪ್ಪಂತಲ್ಲ, ಇಲ್ಲ ತಪ್ಪಂತಲ್ಲ. ಬ್ರಿಟಿಷರು ಇದನ್ನ ಬಿಟ್ರೆ ನಮ್ದು ಬರಲ್ಲ ಅಂತ ಹೇಳಿ ಇದನ್ನ ಸ್ಟಾಪ್ ಮಾಡೋದು. 4 ಜನರೇಷನ್ ಸತ್ತೋಯ್ತು. ಹೌದು ಸರ್. ಹೇಳ್ಕೊಟ್ಟವರೆಲ್ಲ ಸತ್ತೋದ್ರು, ಹೇಳ್ಕೊಡ್ಲಿಲ್ಲ, ನಿಮ್ಗೆ ಬೇರೆ ಕಡೆ BSc ಓದಿ IT ಓದಿ ಅಂತ ಕಳ್ಸ್ಬಿಟ್ರು. ಹೌದು ಸರ್. ಆ ವೈದ್ಯ ಸತ್ತೋಯ್ತು ಹಂಗೆ. ಓಕೆ, ಇಲ್ಲಿ ಪುಟ ಅಂದ್ರಿ, ಪುಟ ಹಾಕೋದು ಅಂತ ಅಂದ್ರಿ ಅಲ್ವಾ? ಎಷ್ಟು ಪುಟ ಹಾಕ್ತೀರಾ? ಇವೆಲ್ಲ ಇದೆ, ಸಾವಿರ ಇದೆ. ನಮ್ಮಲ್ಲಿ ಅದಕ್ಕೆ ಒಂದು ಸಣ್ಣ ವಿವರಣೆ ಕೊಡ್ತೀನಿ. ಒಂದೊಂದಕ್ಕೆ ಒಂದಡಿ ಪುಟ, ಗಜಕ್ ಪುಟ, ಅರ್ಧ ಗಜ ಪುಟ ಏನ್ ಸರ್, ಇನ್ನು ಅದಕ್ಕೆ 24 ಗಂಟೆ ಸಿಂಪಲ್ ಸರ್. ರಸಮಣಿ ಅಂತಾರೆ. ರಸಮಣಿ ಸರ್. ಮೆರ್ಕುರಿ. ಹೌದು ಸರ್. ಅಲ್ವಾ? ಮೆರ್ಕುರಿನ ನಾವು ಹಿಂಗ್ ತಿಂದ್ರೆ ಅದೆಲ್ಲೂ ನಿಂತ್ಕೊಳ್ಳಲ್ಲ, ಹೊರಗೆ ಬಂದ್ಬಿಡುತ್ತೆ ವಾಪಸ್ ಸರ್. ಬರಲ್ಲ ಅಲ್ವಾ? ಅಂತದನ್ನ ರಸಕಟ್ಟು ಅಂತಾರೆ ನಿಮ್ಮಲ್ಲಿ. ಗೊತ್ತು ಸರ್. ಅದನ್ನ ರಸ ಕಟ್ಟೋದಕ್ಕೆ ಯಾರು ಯಾವ ಟೆಕ್ನಾಲಜಿನೂ ಇಲ್ಲ. ಅದು ಸಿದ್ಧ ವೈದ್ಯದಲ್ಲಿ ಇದೆ ಸರ್. ಸೊ ಇವನ್ನೆಲ್ಲ ಕಡಿಬೇಕಾದ್ರೆ ನಿಮ್ಗೆ 50 ವರ್ಷಕ್ಕೆ ಮುಂಚೆದವರು ಜೀವಂತ ಇರಬೇಕು. ಹೌದು ಸರ್. ಹೌದು ಸರ್. ಎಸ್ಟಿ ಪಟ್ಟಿಗೆ ಸೇರಿಸಲು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ಮಡಿವಾಳರ ಗೃಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ವಿಧಾನ ಮಡಿವಾಳ ಎಲ್ಲಾ ಬೇಡಿಕೆಗಳನ್ನು ಪರಿಶಿಷ್ಟ ಜಾತಿಗೆ ಪ್ರತಿಭಟನೆಗೆ ಹಾಜರಿದ್ದರು. ಪ್ರಾಮಾಣಿಕತೆ, ಸಾಮಾಜಿಕ, ಶೈಕ್ಷಣಿಕ ಎಸ್ಟಿಗೆ ಸೇರಿಸಲು ಸಮಾಜದ ಮಡಿವಾಳರು ಸ್ಥಳಕ್ಕೆ ರಾಜ್ಯಾದ್ಯಂತ ಮಡಿವಾಳ ಸಮಾಜದ ಮುಖಂಡರಾದ ನಿವೃತ್ತ ಪೊಲೀಸ್ ಅಧಿಕಾರಿ H. ವೆಂಕಟೇಶ್, ಬೃಹತ್ ಪ್ರತಿಭಟನೆಯು ಮಡಿವಾಳ ಸಮಾಜದ ಮುಖಂಡರಾದ ನಿವೃತ್ತ ಪೊಲೀಸ್ ಅಧಿಕಾರಿ H. ವೆಂಕಟೇಶ್, ಮಡಿವಾಳ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮುಕ್ತಾನಂದ ಸ್ವಾಮೀಜಿಗಳು ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷ ದುರ್ಗೇಶ್ ಜಿ ಮಡಿವಾಳರ್ ಹಾಗೂ ಉತ್ತರ ಕರ್ನಾಟಕ ಮಡಿವಾಳರ ಸಂಘದ ಉಪಾಧ್ಯಕ್ಷ ದುರ್ಗೇಶ್ ಜಿ ಮಡಿವಾಳರ್ ಮುಂತಾದವರು ಸಾರಥ್ಯ ವಹಿಸಿದ್ದರು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಜನರ ಸಮ್ಮುಖದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿತ್ತು.
ಮಡಿವಾಳ ಸಮಾಜದ ಮುಖಂಡ ನಿವೃತ್ತ IPS ಅಧಿಕಾರಿ H. ವೆಂಕಟೇಶ್ ಮಾತನಾಡಿ, ಮಡಿವಾಳರನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಸಮಾಜದ ಸ್ವಾಮೀಜಿಗಳು ಹಾಗೂ ಹಿರಿಯರು ಹೋರಾಟ ನಡೆಸಿದ ಪರಿಣಾಮ ರಾಜ್ಯ ಸರ್ಕಾರ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ವರದಿಯನ್ನು ತಾಳಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡದೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತಾಳಿದೆ. ಹೀಗಾಗಿ ಮಡಿವಾಳರು ಸಂಘಟಿತರಾಗಿ ತಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕಾಗಿದ್ದು ಸರ್ಕಾರದ ಮೇಲೆ ಒತ್ತಡ ಹೇರಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ನಂತರ ತಮ್ಮ ಎಲ್ಲ ಬೇಡಿಕೆಗಳನ್ನು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂಬ ಭರವಸೆಯನ್ನು ನೆರೆದಿದ್ದ ಮಡಿವಾಳ ಜನಾಂಗದ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು. ಕುತೂಹಲ ಇದೆ, ನಮಗೂ ಇದ್ರ ಬಗ್ಗೆ ಒಂದು ಒತ್ತಾಸೆ ಇದೆ. ಇದನ್ನೆಲ್ಲ ಮಾಡುವಂಥ ವೈದ್ಯರಿಗೆ ಸೂಕ್ತ ಮಾರ್ಗದರ್ಶನ ತರಬೇತಿ ಕೊಡಬೇಕು ಅಂತ ನಾವು ಒಂದು ವ್ಯವಸ್ಥೆ ಮಾಡಿದ್ವಿ. ಉತ್ತಮ ಜ್ಞಾನಿಗಳು ಶಿಕ್ಷಕರನ್ನು ಇಟ್ಕೊಂಡು ಕೊಟ್ಟು ಮೂಲವಾಸನ ಬೆಳೆಸೋ ಉದ್ದೇಶ. ಜ್ಞಾನ ಇರಬೇಕು, ಯಾಕಂದ್ರೆ ಮಾಡಿರ್ತಾರೆ, ಅವ್ರಿಗೆ ಸ್ಪೆಷಲೈಸ್ ಜ್ಞಾನ, ಅದಕ್ಕೆ ಅದು ಯೂಸ್ ಆಗುತ್ತೆ. ಈ ಸರ್ಟಿಫಿಕೇಟ್ ಮೆಡಿಸಿನ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಈ ಸರ್ಟಿಫಿಕೇಟ್ ಅಂದ್ರೆ ನಾನು ಮಾಡ್ತೀವಿ ಗೊತ್ತಾ, ಈ ನಾವು ಪ್ರಾಜೆಕ್ಟಿಗೆ ಡಾಕ್ಟರ್ ಇರ್ತಾರೆ, ಡಾಕ್ಟರ್ BNS ಡಾಕ್ಟರ್ ಇರ್ತಾರೆ, ಅವ್ರ ಮುಖಾಂತರ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಅವ್ರ ಅಡಿಯಲ್ಲಿ ಅವ್ರ ಮುಖಾಂತರ ಟ್ರೈನಿಂಗ್ಸ್ ಕೊಡಿಸ್ತೀವಿ. ಯಾಕಂದರೆ ಒಬ್ಬ ಟ್ರೀಟ್ಮೆಂಟ್ ಕೊಡೋದು ಯಾವ ಥರ ಕೊಡಬೇಕು, ಔಷಧಿಗಳು ಯಾವ ಥರ ತಯಾರಿಸಬೇಕು, ಯಾವ ಥರ ಶುದ್ಧಿ ಮಾಡಬೇಕು, ಯಾವ ಥರ ಅನುಪಾನ ಮಾಡಬೇಕು. ಇನ್ನು ಡಾಕ್ಯುಮೆಂಟ್ರಿ ಯಾರು ಇಡೋದಿಲ್ಲ, ಕೆಲವು ವೈದ್ಯರಿಗೆ ಡಾಕ್ಯುಮೆಂಟ್ರಿನೇ ಇಲ್ಲ. ಬಂದರು ಔಷಧಿ ಕೊಟ್ಟರು ಕಳಿಸಿದ್ರು, ಬಂದರು ಔಷಧಿ ಕೊಟ್ಟರು ಕಳಿಸಿದ್ರು, ದುಡ್ಡು ತಗೊಳ್ಳೋದಿಲ್ಲ ಕೆಲವರು, ಆ ಥರ ಇದೆ. ಅದಕ್ಕೆಲ್ಲ ರೆಕಾರ್ಡ್ ರೈಟ್ ದಾಖಲೆಗಳು ಇಡಬೇಕು, ಪ್ರೊಸೀಜರ್ ಜಾರಿ ಮಾಡ್ತೀವಿ, ಯಾವ ಥರ ಮಾಡಬೇಕು ಅಂತ ಅವ್ರಿಗೆ ಮಾರ್ಗದರ್ಶನ ಕೊಡೋದು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ. ಸರ್, ಈಗ ನಿಮ್ಮ ಹತ್ರ ಯಾರೋ ಪೇಷಂಟ್ ಬರ್ತಾರೆ, ನಿಮ್ಮ ಹತ್ರ ಅಂದರೆ ಜನರಲ್ ಆಗಿರ್ತಾರೆ ಸರ್, ನಿಮ್ಮನ್ನೇ ಹೇಳ್ತಾಯಿಲ್ಲ, ಏನಾಗ್ತಾ ಇದೆ ಬಂದಿದ್ದಾರೆ, ನಿಮ್ಗೆ ಏನಪ್ಪ ಪ್ರಾಬ್ಲಮ್ಮು, ಇಂಥ ಪ್ರಾಬ್ಲಮ್ ಇದೆ, ಆ ಒಂದು ಚೂರು ನಾವು ಒಂದು ಬಾಟಲ್ ತಗೋ, ಇದೊಂದು ತಗೋ, ಅದೊಂದು ತಗೋ, ನೈಟ್ ತಗೋ, ಮಧ್ಯಾಹ್ನ ತಗೋ ಅಂತಾರೆ. ಆ್ಯಕ್ಚುಲಿ ನಿಜವಾದ ಈ ಒಂದು ಏನು ಪಾರಂಪರ್ಯ ಇದೆ ಸಿಸ್ಟಮ್ ಇದೆಯಲ್ಲ, ಅದು ಒಬ್ಬೊಬ್ಬನಿಗೂ ಒಂದೊಂದು ಮೆಡಿಸಿನ್ ಇರುತ್ತೆ. ಅವನ ವಾತ, ಕಫ, ಪಿತ್ತ ಅದಕ್ಕೆ ಅನುಗುಣವಾಗಿ ಕೊಡೋಂಥದ್ದು ಇರುತ್ತೆ. ಅದನ್ನು ಯಾರು ಮಾಡ್ತಾ ಇಲ್ಲ ಸರ್. ನೀವು ಒಪ್ತೀರಾ ಅನ್ಕೊಳ್ತೀನಿ. ಸರಿ, ನೀವೆಲ್ಲ ಸರಿ ಇದೆ. ಆ ಥರ ಇರೋದ್ರಿಂದ ಈ ಸಂಸ್ಥೆಯಿಂದ ಅವರಿಗೆ ಜ್ಞಾನ ಕೊಡಬೇಕು, ಶಿಕ್ಷಣ ಕೊಡಬೇಕು, ತಿಳುವಳಿಕೆ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕಂತ ನಮ್ಮ ಆಶಯ. ನೀವೆಲ್ಲ ಪ್ರಶ್ನೆ ಸರಿ ಇದೆ, ಭಾಳ ಜನ ಆ ಥರ ಇದೆ. ಅದಕ್ಕೆ ನಮ್ಮ ಸಂಸ್ಥೆ ಅವರಿಗೆ ಜ್ಞಾನ, ಶಿಕ್ಷಣ, ತರಬೇತಿ, ಮಾರ್ಗದರ್ಶನ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಬೆಂಬಲವಾಗಿ ಇರಬೇಕು ನಮ್ಮ ಆಶಯ ಇದೆ. ಸರ್, ಏನೆಲ್ಲ ಡಿಸೀಸ್ ನೀವು ಕ್ಯೂರ್ ಮಾಡ್ತೀರಾ ಸರ್? ಕಾಯಿಲೆ ಅಂತ ನಾನು ಮತ್ತೆ ಕೇಳಿದರೆ, ನಮ್ಮ ಈ ಪರಂಪರೆ ವೈದ್ಯರು ಹೆಚ್ಚಿನ ಪಕ್ಷ ನೋಡಿ ಸರ್, ಎಲ್ಲ ಆಧುನಿಕ ವೈದ್ಯದಲ್ಲಿ ಹೋಗಿ ಗುಣಪಡಿಸಲಾಗದೆ ಇನ್ನು ಆಗಲ್ಲ, ಬದುಕಲ್ಲ, ಮನೆಗೆ ತಗೊಂಡು ಹೋಗಿ ಅಂತ ವೈದ್ಯರಿಗೆ ಅವರು ಗಿಡಮೂಲಿಕೆ ಔಷಧಿ ಕೊಡಿಸಿ ಚೆನ್ನಾಗಿದ್ದಾರೆ. ಎಲ್ಲ ಕಾಯಿಲೆ ಕ್ಯಾನ್ಸರ್ಗೂ ಕೊಟ್ಟಿದ್ದಾರೆ. ಇವೊಂದು ಕ್ಯಾನ್ಸರ್ಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ ವೈದ್ಯರು. ಅವ್ರು ಯಾವುದೇ ರೀತಿ ಪ್ರಚಾರ ಕೊಡ್ತಾ ಇಲ್ಲ, ಹಣ ಕೊಡ್ತಾ ಇಲ್ಲ. ಸರ್, ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಈ ಸಿಸ್ಟಮ್ ಇದ್ದಾಗ ಇದ್ದಂತ ರೋಗ ಏನಿದೆ, ಅದಾದ್ಮೇಲೆ ಸಾವಿರಾರು ರೋಗಗಳು ಹೊಸ. ಸರ್, ಒಂದು ವಿಚಾರ ನೀವೇನಾದ್ರು ಮಾರ್ಪಾಡು ಮಾಡಿದ್ದೀರಾ? ಸರ್, ಒಂದು ವಿಚಾರ ಸರ್, ಹಿಂದಿನವರು ಗಾದೆ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಇಷ್ಟೇ. ಆದರೆ ನಮಗೆ ಸಿದ್ಧಾಂತ ಏನು ಗೊತ್ತಾ, ನಾವು ದಿನಚರಿ ನಮ್ಮ ಆಹಾರ ಅದರ ಮಿತಿಯಲ್ಲಿ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಅದರ ಉದ್ದೇಶ ಏನಪ್ಪ ಅಂದ್ರೆ ಮಾತೇ ಅದು. ಎಲ್ಲವೂ ಗಾದೆ ಮಾತುಗಳಿದೆ ಸರ್. ಈಗ ನಾವು ಏನೂ ಮಾಡ್ತಾ ಇಲ್ಲ ಸರ್, ನಾವು ಅದೇನೂ ಮಾಡ್ತಾ ಇಲ್ಲ. ಗಾದೆಗಳೆಲ್ಲ ಗಾದೆಗಳಿದ್ದಾವೆ. ಊಟ ಬಂದವನಿಗೆ ಮಾತುಗಳು ಇದೇ ಥರ ತುಂಬ ಗಾದೆಗಳಿದ್ದಾವೆ. ಅದೆಲ್ಲ ಅದೇ ಜನಪದ ವೈದ್ಯ ಅಂತ ಹೇಳುವಂಥದ್ದು. ಇದನ್ನು ಉಳಿಸ್ಬೇಕು, ಇದನ್ನು ಬೆಳೆಸಬೇಕು. ಇದಕ್ಕೆಲ್ಲ ನೀವು ಒಂದು ವಿಚಾರ, ಇಂತಹ ಒಂದು ನಾವು ಈ ದುಸ್ಸಾಹಸ ಕೈ ಹಾಕಿದ್ವಿ. ಇದನ್ನು ನಾನ್ ಪ್ರಾಫಿಟಬಲ್ ಚಾರಿಟಬಲ್ ಟ್ರಸ್ಟ್ ಆಕ್ಟ್ ಅಂತ ರಿಜಿಸ್ಟರ್ ಮಾಡಿದ್ವಿ. ನಾವು ಸ್ವಂತ ದುಡ್ಡು ಹಾಕಿ ಇದನ್ನು ಇಂಥ ಒಂದು ವ್ಯವಸ್ಥೆನ ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗೆ ಅಂತ ಮಾಡ್ತಾ ಇದ್ದೀವಿ. ಈ ವ್ಯವಸ್ಥೆನ ಯಾಕೆ ಅಂತ ಹೇಳಿದ್ರೆ, ನಮಗೆ ಕಣ್ಣೀರು ಬರ್ತಾರೆ, ಎಂತೆಂಥ ಕಾಯಿಲೆ ಔಷಧಿ ಕೊಡ್ತಾ ಇದ್ದಾರೆ, ಎಂತೆಂಥ ಜನ ಇದ್ದಾರೆ, ಅದು ಉಳಿಸ್ಬೇಕು ಅನ್ನೋದು. ಹಾಗಾಗಿ ನಮ್ಮ ಸಂಸ್ಥೆ ಹೊರಟಿದೆ. ಬಂಗಾರಮತಿ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ವೈದ್ಯರು ಸೇರಬೇಕು. ಏನಂದ್ರೆ ಇವಾಗ ನೀವು ಇಷ್ಟು ಡಾಕ್ಟರ್ಗಳು ಬಂದಿದ್ದೀರಾ, ಆಯುರ್ವೇದಕ್ಕೆ ಅನ್ನೋದು ಸತ್ತೋಗಿದೆ. ಕೆಲವರೆಲ್ಲ ಇವಾಗ ಯಾರು ಬೇರೆಯವರೆಲ್ಲ ಯಾರು ನಂಬ್ತಾ ಇಲ್ಲ. ಯಾರೋ ಹಳಬರು ದೊಡ್ಡವರು ಇರೋರೆ ಆಯುರ್ವೇದಿಕ್ ಅಂದ್ರೆ ಬರ್ತಾ ಇರೋದು ಗೊತ್ತಿದೆ. ಆಯುರ್ವೇದಿಕ್ ಈ ತರ ಹೇಳ್ತಾ ಇರೋದೆಲ್ಲ ಇದೆ, ಆದ್ರೆ ಯಾರು ಜನ ನಂಬ್ತಾ ಇಲ್ಲ. ಅಟ್ಲೀಸ್ಟ್ ಅದು ಹೆಂಗಿರುತ್ತೆ, ಯಾವ ತರ ಇರುತ್ತೆ,
ಈ ಚಿಕ್ಕದಾಗಿ ಚಿಕ್ಕ ಔಷಧಿಗಳಿಗಾದ್ರೂ ನೀವೇನಾದ್ರೂ ನಮ್ಗೆ ಸ್ಯಾಂಪಲ್ಸ್ ಕೊಟ್ಟಿದ್ರೆ ಅರ್ಥ ಆಗ್ತದೆ. ಖಂಡಿತವಾಗಿ ಹೇಳ್ತಾ ಇರೋದು ಈಗ ಆಯುರ್ವೇದಿಕ್ ಔಷಧಿ ಕೊಡೋರು ಗಿಡಮೂಲಿಕೆ ಆ ಔಷಧಿ ಪ್ರೋಗ್ರಾಮ್ ಬರ್ತಾರಲ್ಲ ಸರ್, ಸರಿ ಸ್ಪೆಷಲ್ ಆಗಿ ನೀವು ಕನ್ಸಿಡರ್ ಮಾಡಿ. ಸರಿ ಸರಿ ಇದೆ. ಅವ್ರು ಇಲ್ಲಿಂದ ಅನ್ನೋದು ಗೊತ್ತಿಲ್ಲ. ಎಲೆಮರೆ ಕಾಯಿ ತಂಗಿದ್ದಾರೆ, ಎಲ್ಲರೂ ಎಲೆಮರೆ ಕಾಯಿ ತಂಗಿದ್ದಾರೆ. ಸರಿ, ನೀವೆಲ್ಲ ಸತ್ಯ ಇದೆ, ಎಲೆಮರೆ ಕಾಯಿ ತಂಗಿದ್ದಾರೆ. ಅವರನ್ನೆಲ್ಲ ಹೊರಗಡೆ ತಂದು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ನಮಗಿದೆ. ಅದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರ ಬೇಕು ನಮ್ಮ ಕಾರ್ಯಕ್ರಮಕ್ಕೆ. ಒಂದೇ ಒಂದು ಮಾತು ಫಿನಿಶ್ ಮಾಡ್ತೀನಿ. ಈ ಋಷಿಗಳೆಲ್ಲ ಒಂದು ಶಿವನಲ್ಲಿ ಜನರನ್ನ ಕಾಪಾಡಲಿಕ್ಕೆ ವರವನ್ನ ಕೇಳಕ್ ಹೋದ. ತಾ ವರವ ಅಂತ ಕೇಳಿದ್ರು. ಆಗ ಬಿಟ್ಟದ್ದು ಶಿವ ಎಲ್ಲ ಮೂಲಿಕೆಗಳನ್ನ ತಾವರವ ತಾವರಗಳಾಗಿ, ಆ ತಾವರಗಳೇ ಇವಾಗ ನಿಮ್ಮ ಮಡಿಸಲು. ವೈದ್ಯೋ ನಾರಾಯಣೇ ಅಂತಾರೆ. ಖಂಡಿತ ಸರ್. ಸರ್ ಆಮೇಲೆ ಮುಗಿಸ್ತೇನೆ, ಕೊನೆಗಾಗಿ ಬಂಗಾರ ಮಕ್ಕಿಯಲ್ಲಿ ಏಪ್ರಿಲ್ 1ಕ್ಕೆ ಸರ್ ಹೇಳ್ತಾರೆ, ನಾನು ಕನ್ನಡ ಹೇಳ್ತೀನಿ. ಬಂಗಾರ ಮಕ್ಕಿಯಲ್ಲಿ ಏಪ್ರಿಲ್ 1ಕ್ಕೆ 2026 ಏಪ್ರಿಲ್ 1ಕ್ಕೆ ಪ್ರಾಚೀನ ಆರೋಗ್ಯ ಪರಂಪರಾ ವೈದ್ಯ ಸಂಗಮ ಅಂತ ಇದೆ. ಎಲ್ಲ ವೈದ್ಯರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಒಂದು 5 ಜನ ಬರುವಂತ ವೈದ್ಯರು ಬರ್ತಾ ಇದ್ದಾರೆ, ಹೇಳಿರ್ತಾರೆ. ಅದಕ್ಕೂ ಜಾಸ್ತಿ ಜನ ಬರ್ಬೋದು. ಹಾಗಾಗಿ ರಾಜ್ಯದ ಎಲ್ಲ ವೈದ್ಯರಿಗೆ ಈ ಮಾಹಿತಿ ಮುಟ್ಟಬೇಕನ್ನೋ ಸದುದ್ದೇಶದಿಂದ ನಾವು ಇವತ್ತು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಸಹಕಾರ ಕೊಡಬೇಕು. ಈ ಸುದ್ದಿನ ರಾಜ್ಯಾದ್ಯಂತ ಕೊಟ್ಟು ಎಲ್ಲ ವೈದ್ಯರು ಸೇರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಮಾಡ್ತಿರುವಂಥ ಒಂದು ಸಮಾಜ ಸೇವೆಯಲ್ಲಿ ತಾವು ಕೈ ಜೋಡಿಸಿ ಸಹಕಾರ ನೀಡಬೇಕಂತ ಕೇಳ್ಕೊಳ್ತೀವಿ. ಸರ್, ಇಂಗ್ಲೀಷಲ್ಲಿ 578 ಮೂಲಿಕೆಯನ್ನು ನೀವು ತರ